ಬಿಗ್ ಮಿಶ್ರಾ ಪೇಡ ಕೇಂದ್ರ ಬಸ್ ನಿಲ್ದಾಣ ಹತ್ತಿರ ವಿಜಯಪುರ. ಗಣೇಶ ವಿಶೇಷ ಪ್ರಿಯ ಗ್ರಾಹಕರೇ, ನಿಮ್ಮ ಬಿಗ್ ಮಿಶ್ರಾ ಪೇಡ ಸ್ವೀಟ್ ಮಾರ್ಟಿನಲ್ಲಿ ಗಣೇಶ ಚತುರ್ಥಿ ಪ್ರಯುಕ್ತ ವಿಷಯವಾಗಿ ತಯಾರಿಸಲಾಗಿದೆ. ಮೋದಕ ಹಾಗೂ ಸಿಹಿ ತಿನಿಸುಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ. ಧಾರವಾಡ ಮಿಶ್ರಾ ಪೇಡ ಉತ್ಪಾದಕ ಪರಿಶುದ್ಧದಲ್ಲಿ ತಿನಿಸುಗಳಿಗಾಗಿ ಭೇಟಿ ಕೊಡಿ. ಬನ್ನಿ. ಸ್ವಾಗತ. ಬಿಗ್ ಮಿಶ್ರಾ ಪೇಡ, ವಿಜಯಪುರ. स्वागत है आपका बी न्यूज नेशन में। मैं हूं आबिद हुसैन शेख। इंजीनियर्स मकान ही नहीं अच्छे समाज का भी निर्माण करें। भारत रत्न सर एम विश्वेश्वरैया के 158 जन्मदिन पर आज इंजीनियर्स डे मनाते हुए बीजापुर में एमआई ऑफिस से रैली निकालकर बागलकोट रोड पर स्थित सर्कल में सर विश्वेश्वरैया की फोटो पर फूल माला डालकर श्रद्धांजलि देते हुए इनके आदर्श और जीवन चरित्र को अपनाकर इंजीनियर्स सिर्फ अच्छे मकान ही नहीं एक अच्छे समाज का भी निर्माण करने की विनती की। एसोसिएशन ऑफ कंसल्टिंग सिविल इंजीनियर बीजापुर के डायरेक्टर पीजी कारजोल ने इस संदर्भ में संघ के पदाधिकारी और सदस्य उपस्थित थे। ಭಾರತ ರತ್ನ ನಾನು ಪ್ರಸನ್ನ ಕಾರಜೋಳ, ನಿರ್ದೇಶಕರು, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ವಿಜಯಪುರ. ಇವತ್ತಿನ ದಿವಸ ಅಭಿಜಾತ ಅಭಿಯಂತರವಾದಂಥ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ 158ನೇ ಹುಟ್ಟುಹಬ್ಬ. ಎಲ್ಲ ನಮ್ಮ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ವಿಜಯಪುರದ ಅಭಿಯಂತರರು ಎಂಐ ಆಫೀಸ್ನಿಂದ ವಿಶ್ವೇಶ್ವರಯ್ಯ ವೃತ್ತ ಬಾಗಲಕೋಟೆ ರೋಡ್ಗೆ ಪ್ರೊಸೆಷನ್ ಮೂಲಕ ಬಂದು ಅಲ್ಲಿ ನಮ್ಮ ನಮನವನ್ನು ಸಲ್ಲಿಸಿದ್ದೇವೆ. ನಾವು ಈ ಒಂದು ವಿಷಯದಲ್ಲಿ ನಾವು ಹೇಳುವುದೇನೆಂದರೆ, ವಿಶ್ವೇಶ್ವರಯ್ಯನವರು ಜನಿಸಿದರು. ಒಂದು ಬ್ರಾಹ್ಮಣ ಕುಟುಂಬದಲ್ಲಿ. ಅವರ ತಂದೆ ಶ್ರೀನಿವಾಸ ಶಾಸ್ತ್ರಿಗಳು, ತಾಯಿ ವೆಂಕಟ ಲಕ್ಷ್ಮಮ್ಮನವರು. ಇವರ ತಮ್ಮ ಸಣ್ಣ ವಯಸ್ಸಿನಲ್ಲಿ 15ನೇ ವಯಸ್ಸಿನಲ್ಲಿ ತಮ್ಮ ತಂದೆಯನ್ನು ಕಳೆದುಕೊಂಡರು. ಇವರು ತಮ್ಮ ಪ್ರಾಥಮಿಕ ಅಭ್ಯಾಸವನ್ನು ಉದ್ಯಾನಹಳ್ಳಿಯಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣ ಮತ್ತು ಕಾಲೇಜು ಅಭ್ಯಾಸವನ್ನು ಉನ್ನತ ವ್ಯಾಸಂಗವನ್ನು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಮುಗಿಸಿದರು. 1881ರಲ್ಲಿ ಇವರು BA ಪದವಿಯನ್ನು ಪಡೆದು ಅಲ್ಲಿಂದ ಕೊಡಾ ಯೂನಿವರ್ಸಿಟಿಯಲ್ಲಿ ತಮ್ಮ ಇಂಜಿನಿಯರಿಂಗ್ ಅಭ್ಯಾಸವನ್ನು ಮಾಡಿದರು. 1883ರಲ್ಲಿ ತಮ್ಮ ಇಂಜಿನಿಯರಿಂಗ್ ಅಭ್ಯಾಸವನ್ನು ಮುಗಿಸಿ ಅವರು ಸಹಾಯಕ ಇಂಜಿನಿಯರ್ ಆಗಿ ಸೇರ್ಪಡೆಯಾದರು ಮುಂಬೈ ಪ್ರಾಂತ್ಯದಲ್ಲಿ. ಅವರು ತಮ್ಮ ಹೊಸದಾಗಿ ಸೇರ್ಪಡೆಯಾದಾಗ ಅನೇಕ ವಿಷಯಗಳಿಗೆ, ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿದರು. ಇವರು ಮೊದಲಿಗೆ ಪಾಂಜ್ರಾ ನದಿಯಿಂದ ದಾತ್ರಿ ಗ್ರಾಮಕ್ಕೆ ನೀರು ಸರಬರಾಜು ಮಾಡುವುದು ಸೈಫನ್ ವಿಧಾನದಿಂದ ಮಾಡಿದರು. ಇವರು ಒಂದು ಪೇಟೆಂಟ್ ಕೂಡ ಪಡೆದರು. 1903ರಲ್ಲಿ ಇವರು ಸ್ವಯಂಚಾಲಿತ ಫ್ಲಡ್ ಗೇಟನ್ನು ಕಂಡುಹಿಡಿದರು. ಈ ಸ್ವಯಂಚಾಲಿತ ಫ್ಲಡ್ ಗೇಟನ್ನು ಕಡಕ್ವಾಸಲ್ ಡ್ಯಾಮ್ ಕೊಡಕ್ಕೆ ಮೊದಲು ಅಳವಡಿಸಿದರು. ಅದು ಯಶಸ್ವಿಯಾದ ನಂತರ ಮುಂದೆ ಇದನ್ನು ಅವರು ತಮ್ಮ ಕೃಷ್ಣರಾಜಸಾಗರ ಅಣೆಕಟ್ಟಿಗೆ ಅಳವಡಿಸಿದರು. ಹಾಗೂ ಹೈದರಾಬಾದಿನ
ಇವರು ಟಿಗ್ರಾ ಡ್ಯಾಮ್ ಗ್ವಾಲಿಯರ್ ಇದಕ್ಕೂ ಕೂಡ ಈ ಸ್ವಯಂ ಚಾಲಿತ ಫ್ಲಡ್ ಗೇಟನ್ನು ಅಳವಡಿಸಿದರು. ಇದರಲ್ಲೂ ಕೂಡ ಯಶಸ್ವಿಯನ್ನು ನೀಡಿದರು. ಈ ಗೇಟಿನ ಉದ್ದೇಶವೇನಾಗಿತ್ತು? ಪ್ರವಾಹಗಳಿಂದ ರಕ್ಷಿಸಲು ಅವರು ಅಳವಡಿಸಿದ ಪ್ರವಾಹ ರಕ್ಷಣಾ ವ್ಯವಸ್ಥೆ ಇದು ಬಹಳ ಯಶಸ್ವಿಯಾಗಿ ನೆರವೇರಿತು. ಕರ್ನಾಟಕದಲ್ಲಿ ಇವರು ಕೃಷ್ಣರಾಜಸಾಗರ ಅಣೆಕಟ್ಟನ್ನು ನಿರ್ಮಾಣ ಮಾಡಿದರು. ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ಚೇರ್ಮನ್ಗಳಾಗಿ ಅದರ ಅಭಿವೃದ್ಧಿಗೆ ಶ್ರಮಿಸಿದರು. ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಇವರು ಸ್ಥಾಪನೆ ಮಾಡಲು ಮುಖ್ಯ ಪಾತ್ರವನ್ನು ವಹಿಸಿದರು. ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡಿದರು. ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಸ್ಥಾಪನೆ ಮಾಡಿದರು. ಇವರು ಅನೇಕ ಯಶಸ್ಸುಗಳಿಗೆ ಅನೇಕ ಸಾಧನೆಗಳಿಗೆ ಕಾರಣರಾದರೆಂದು ಇವರಿಗೆ 1913ರಲ್ಲಿ ಇವರಿಗೆ ಬ್ರಿಟಿಷ್ ಗೌರ್ಮೆಂಟ್ ನೈಟ್ಹುಡ್ ಆಫ್ ಬ್ರಿಟಿಷ್ ಎಂಪೈರ್ ಇವರು ನೈಟ್ಹುಡ್ ಕಮಾಂಡರ್ ಆಫ್ ಇಂಡಿಯಾ ಎಂದು ಘೋಷಿಸಿದರು. ಇದಕ್ಕೆ ಪುರುಷರಿಗೆ ಸರ್ ಎಂದು ಕರೆಯುತ್ತಾರೆ ಮತ್ತು ಸ್ತ್ರೀಯರಿಗೆ ಡೇಮ್ ಎಂದು ಕರೆಯುತ್ತಾರೆ. ಆದ್ದರಿಂದ ಇವರಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಎಂದು ಬಿರುದು ಬಂದಿದೆ. ನಾನು ಪ್ರಸನ್ನ ಕಾರಜೋಳ್, ನಿರ್ದೇಶಕರು, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್. ಇಷ್ಟು ಹೇಳಿ ನನ್ನ और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।